ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಜಲ್ಲಿ ಥರ ಬಂದಿದೆ ಅಂತ ಹಲ್ವಾ. ಇದು ತುಂಬಾ ಟೇಸ್ಟ್ ಆಗುತ್ತೆ. ಬರೀ ಎರಡೇ ವಸ್ತುಗಳು, ಸಕ್ಕರೆ ಮತ್ತು ರೈಸ್ ಇದ್ದರೆ ಆಯಿತು. ತುಂಬಾ ಚೆನ್ನಾಗಾಗತ್ತೆ. ಯಾವಾಗಲೂ ಮಧ್ಯಾಹ್ನ ನೀವಂತೂ ಅನ್ನ ಮಾಡಿಕೊಂಡೇ ಇರ್ತೀರ. ಅದೇ ಅನ್ನನೇ ಒಂದು ಬೌಲ್ ಅನ್ನ ತೊಗೊಂಡ್ಬಿಟ್ಟು ಈ ಥರ ಆರಾಮಾಗೆ ಮಾಡ್ಕೊಬೋದು. ನೋಡಿ, ಸಾಧ್ಯವಾದಷ್ಟು ಫ್ರೆಶ್ ಅನ್ನದಲ್ಲೇ ನಾವು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡು 1 ಬೌಲಷ್ಟು ಅನ್ನವನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೇನೆ ತುಪ್ಪದಲ್ಲಿ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಲೈಟಾಗಿ ಈ ಥರ ನಿಧಾನವಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ರೈಸ್ ಕಲರ್ ಚೇಂಜ್ ಆಗಬೇಕು ಲೈಟಾಗಿ. ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಯೆಲ್ಲೋಯಿಶ್ ಆದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ಅನ್ನ ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು ನಾವು. ಅಂದರೆ ಅನ್ನದ ಅಗಳಿ ಇರಬಾರ್ದು, ಇಲ್ಲ ತರಿನೂ ಆಗಬಾರ್ದು, ರವೆನೂ ಆಗಬಾರ್ದು. ನೈಸಾಗಿ ಚೆನ್ನಾಗಿ ರುಬ್ಬತ್ತೆ ಮಿಕ್ಸಿ, ತುಂಬ ಚೆನ್ನಾಗಿ ರುಬ್ಬತ್ತೆ. ನೋಡಿ, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ರುಬ್ಲಿಕ್ಕೆ. ಹಾಗೆ ಆದರೆ ಚೆನ್ನಾಗಿ ರುಬ್ಬೋದಿಲ್ಲ. ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ನೀರು ಹಾಕ್ಕೊಳ್ಳಿ. ಅಂದರೆ ಸುಮ್ಮನೆ ರುಬ್ಲಿಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ನೆಕ್ಸ್ಟ್ ಅದೇ ಬಾಣಲೆ ಒಳಗಡೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾವು ಗೋಡಂಬಿನ ನಾವು ಹುರ್ಕೋಬೇಕು. ಒಂದು 7-8 ಗೋಡಂಬಿ ಹುರ್ಕೊಂಡ್ರೆ ಸಾಕು. ನಾನು ಅದನ್ನು ಸಪ್ರೇಟ್ ಮಾಡಿದ್ದೀನಿ. ಇದನ್ನು ನೀಟಾಗಿ ತುಪ್ಪದಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗೋಷ್ಟು ನಾವು ಹುರ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಹುರಿಯೋದೇನು ಬೇಡ. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಗೋಡಂಬಿ ಕ್ರಂಚಿಯಾಗಿ ಗರಿಯಾಗಿ ಬರಬೇಕು. ಆ ಥರ ನಾನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಆಗುತ್ತೆ ಹಲ್ವಾ. ನಿಜವಾಗ್ಲೂ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ನೀವು ಒಂದ್ಸಲ ಮನಸ್ಸಿಲ್ಲ ಅಂದ್ರೂ ಮಾಡ್ಕೊಡಿ. ಎಷ್ಟು ಟೇಸ್ಟ್ ಆಗುತ್ತೆ. ಅದ್ರ ಪ್ರತಿಫಲ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬಂದಿದ್ದಿಲ್ಲ ಅಂತ ಹೇಳಿ. ಇವಾಗ ನಾವು ಗೋಡಂಬಿ ತೆಗೆದ ತಕ್ಷಣ ಸ್ವಲ್ಪ ತುಪ್ಪನೂ ಉಳಿದಿರುತ್ತಲ್ವ ಬಾಣಲೆ ಒಳಗಡೆ, ಅದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ನೈಸಾಗಿ ಅನ್ನವನ್ನು ಅದನ್ನು ಹಾಕಿ ಈ ಥರ ಮತ್ತೆ ಫ್ರೈ ಮಾಡಬೇಕು. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಅನ್ನ ಎಷ್ಟು ತೊಗೊಂಡಿದ್ದೀವೋ ಅದೇ ಸೇಮ್ ಬೌಲಲ್ಲಿ 1 ಬೌಲ್ ಸಕ್ಕರೆ ತೊಗೋಬೇಕು. ಅಂದರೆ ನೀವು ಸಕ್ಕರೆ ಒಂಚೂರು ಕಡಿಮೆ ಬೇಕಾದರೆ ಹಾಕ್ಕೋಬೋದು. ತುಂಬ ಸ್ವೀಟ್ ಬೇಕಾದವರು 1 ಬೌಲ್ ತೊಗೊಳ್ಳಿ. ಇಲ್ಲ ಸ್ವಲ್ಪ ಕಡಿಮೆ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ, 1-2 ಸ್ಪೂನ್ ಕಡಿಮೆ ಬೇಕಾದರೆ ಹಾಕ್ಕೋಬೋದು. ನೋಡಿ, ಈ ಥರ ನಿಧಾನವಾಗಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಈ ಥರ ಮಗ್ಚಬೇಕು. ಈ ಥರ ಕೈ ಆಡಿಸ್ಬೇಕು, ಬಿಡಬಾರ್ದು. ನಿಧಾನವಾಗಿ ಈ ಥರ ನಾವು ಮಗ್ಚ್ತಾ ಇರಬೇಕು. ಇದಕ್ಕೆ ನಾನು ಒಂದು 1/4 ಸ್ಪೂನ್ ಕೇಸರಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಫುಡ್ ಕಲರನ್ನು ಹಾಕ್ಬೋದು. ಕೇಸರಿ ಕಲರ್, ಯೆಲ್ಲೋ ಕಲರ್ ಎಲ್ಲ ಸಿಗುತ್ತೆ. ಅದನ್ನು ಬೇಕಾದರೆ ನೀವು ಹಾಕ್ಬೋದು. ನೋಡಿ, ಮತ್ತೆ ಫ್ರೈ ಮಾಡಬೇಕು. ಅಂದರೆ ಮತ್ತೆ ನೀವು ಇದನ್ನು ತಿರುಗಿಸ್ಬೇಕು. ಅಷ್ಟು ಬೇಗ ಏನು ಇದು ತಳ ಹಿಡಿಯೋದಿಲ್ಲ. ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ತುಂಬ ಏನು ಗಾಬರಿ ಆಗೋದು ಬೇಡ. ಇದರಲ್ಲಿ ಏನು ಪಾಕ ತೆಗಿಬೇಕು, ಎಳೆ ಎಳಿಬೇಕು, ಅದೇನು ಪ್ರಾಬ್ಲಮ್ ಇಲ್ಲ. ಸಿಂಪಲ್ ಮೆಥಡ್. ಇನ್ನು ನಾನು ಮಾಡ್ತಾ ಇದ್ದೀನಲ್ಲ, ಅದನ್ನು ನೋಡ್ಕೊತಾ ಇರಿ. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕಷ್ಟೇ. ಅಲ್ಲೇ ನಿಂತ್ಕೊಂಡು ನಾವು ಈಗ ತಿರುಗಿಸ್ತಾ ಇದ್ರೆ ಆಯಿತು. ನೋಡಿ, ಕುದೀತಾ ಇದೆ ಅಲ್ವಾ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ತುಂಬಾ ಚೆನ್ನಾಗಾಗತ್ತೆ. ನೋಡಿ, ತುಂಬ ಈಸಿ ಅಂದರೆ ವೆರಿ ಈಸಿ. ನೀವು ಒಂದು 5 ನಿಮಿಷದಲ್ಲಿ ಇದನ್ನು ಮಾಡ್ಕೊಂಬಿಡ್ಬೋದು. ನೋಡಿ, ತಿರುಗಿಸ್ತಾ ಈ ಥರ ಸ್ವಲ್ಪ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನೋಡಿ, ಇವಾಗ ಆಯ್ತದು, ಆಲ್ಮೋಸ್ಟ್ ಆಲ್ ಆಗಿದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡಿ. ಅದೇ ಹೀಟಲ್ಲೇ ನೋಡಿ ಈ ಥರ ಆಗುತ್ತೆ. ಈ ಥರ ನೋಡಿ, ಫುಲ್ಲು ಒಂದು ರೌಂಡ್ ಆಗಿಬಿಡುತ್ತೆ. ಅದು ಫುಲ್ಲು ರೌಂಡ್ ಆಗಿಬಿಡುತ್ತೆ ಅಲ್ವಾ, ಆವಾಗ ಆಗಿದೆ ಅಂತ ನೋಡಿ. ಫುಲ್ಲು ನೀಟಾಗಿ ಬಾಣಲೆ ಬಿಡ್ತಾ ಇದೆ. ಇದನ್ನು ನೀವು ಒಂದು ಬೌಲಿಗೆ ಸರ್ವ್ ಮಾಡ್ಕೊಬೋದು ಈ ಥರ. ಇಲ್ಲಿ ನನ್ನ ಮೊಬೈಲ್ ಕ್ಯಾಮ್ರಾ ಗೋಡಂಬಿ ಹಾಕೋದನ್ನು ಮತ್ತು ಏಲಕ್ಕಿ ಹಾಕೋದನ್ನು ಕ್ಯಾಪ್ಚರ್ ಮಾಡಲೇ ಇಲ್ಲ, ಸಾರಿ. ನಾನು ಅದನ್ನೆಲ್ಲ ಹಾಕಿದ್ದೀನಿ. ನೀವು ಅದನ್ನು ಮರೆಯದೇ ಹಾಕಿ, ತುಂಬ ಟೇಸ್ಟ್ ಆಗುತ್ತೆ. ಯಾವುದೇ ಶಾವಿಗೆ ಇಲ್ಲ ಅಂತ ಅಂದರೆ, ಇಲ್ಲ ಏನೋ ರವೆ ಇಲ್ಲ ಅಂದರೆ, ನೀವು ಮಾಡಿದಂಥ ರೈಸ್ ಹಾಕೋದು ಮತ್ತು ಸಕ್ಕರೆ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಬಿಟ್ರೆ ಆಯಿತು. ತುಂಬ ಈಸಿ ಆಗುತ್ತೆ ಅಲ್ವಾ. ತಿನ್ನೋರಿಗೂ ಅಷ್ಟೇ ಟೇಸ್ಟ್ ಇರುತ್ತೆ. ಇದನ್ನು ನಾವು ಸ್ವಲ್ಪ ಪೀಸಾಗಿ ಕಟ್ ಮಾಡ್ಕೋಬೇಕು ಅಂತಂದರೆ ಈ ಪ್ಲೇಟಿನ ಮೇಲೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಈ ಥರ ಪ್ಲೇಟ್ ಮೇಲೆ ಹಲ್ವಾ ಹಾಕ್ಬಿಟ್ಟು ನೋಡಿ
ಈ ಥರ ಪ್ಲೇಟಿಗೆ ನಾವು ಹಲ್ವಾ ಹಾಕಿ ಅದನ್ನು ನೀಟಾಗಿ ಕಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಚೆನ್ನಾಗಿ ಪೀಸಾಗಿ ಕಟ್ ಆಗುತ್ತೆ. ಸ್ವಲ್ಪ ತಣ್ಣಗಾಗಬೇಕು. ಅರ್ಜೆಂಟ್ ಆಗಬೇಕು ಅಂದರೆ ತಕ್ಷಣ ನಾವು ಫ್ರೀಝರಲ್ಲಿ ತೊಗೊಂಡೋಗ್ಬಿಟ್ಟು ಇಟ್ಟರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಆವಾಗ ನೀಟಾಗಿ ಕಟ್ ಮಾಡ್ಲಿಕ್ಕೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು ತುಂಬ ಒಳ್ಳೆ ಸ್ವೀಟ್. ಇದು ತುಂಬ ಈಸಿಯಾಗಿ ಮನೇಲಿ ಏನಿದೆ ಅದೇ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡು ನಾವು ಮಾಡೋದು. ಅರ್ಜೆಂಟಾಗೂ ಮಾಡ್ಬೋದು, ತುಂಬಾ ಟೇಸ್ಟ್ ಇರುತ್ತೆ. ನಾನೆಲ್ಲೋ ನೋಡಿಬಿಟ್ಟು ಇದು ನಿಮ್ಗೆ ಹೇಳೋಣ, ಈ ಟೈಮಲ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ ಇದು ಅಂತ ಹೇಳಿಬಿಟ್ಟು ನಾನು ಈ ರೆಸಿಪಿನ ನಿಮ್ಗೆ ಹೇಳ್ತಾ ಇದ್ದೀನಿ. ಹೇಗಿದೆ ಅಂತ ನೀವು ಇದನ್ನು ಮಾಡಿ ನನಗೆ ಕಾಮೆಂಟ್ಸ್ ಹಾಕಲೇಬೇಕು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.